ಎಲ್ಲರನ್ನೂ ನಮ್ಮ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ ನಾವಿವತ್ತು ಎರಡನೇ ಸಂಚಿಕೆಯಾಗಿ ಹೆರ್ಬಲ್ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಹಾಕ್ತಾಯಿದ್ದೀನಿ. ಆಲ್ರೆಡಿ ಹೆರ್ಬಲ್ ಹೇರ್ ಆಯಿಲ್ ಮಾಡುವ ವಿಧಾನವನ್ನು ತುಂಬ ಡೀಟೇಲಾಗಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಹೆರ್ಬಲ್ಸ್ ಎಲ್ಲ ಈಗ ತೋರಿಸ್ತಿದ್ದೀನಲ್ಲ, ಅದರ ನೇಮ್ ಎಲ್ಲ ಏನೇನು ಅಂತ ಡೀಟೇಲಾಗಿ ಹೇಳಿದ್ದೀನಿ. ನಿಮ್ಗೆ ಅದೇನಾದರೂ ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಅದು ನೋಡ್ಬೋದು. ನೋಡ್ಕೊಂಡು ನೀವು ಅದೇ ಥರ ಮನೆಯಲ್ಲಿ ಆದರೆ ನೀವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಬೋದು. ಈಗ ಇಲ್ಲಿರೋವಂಥ ಹರ್ಬಲ್ ಐಟಮ್ಸು ದಾಸವಾಳದ ಹೂವು ಮತ್ತು ಲೋಳೆ ರಸ ಇದೆ, ಬಳುವನ್ ಬಳ್ಳಿ ಮತ್ತು ಸೀಗೆ ಎಲೆ ಇದೆ, ನಿತ್ಯ ಕಲ್ಯಾಣಿ ಎಲೆ ಮತ್ತು ನೀಮ್ ಲೀಫ್ ಮತ್ತು ಕೆಲವೊಂದು ಸೊಪ್ಪಿನ ಐಟಮ್ಸ್ಗಳು, ಬ್ರಾಹ್ಮಿ, ಭೃಂಗರಾಜ, ಪಪ್ಪಾಯ ಎಲೆ ಎಲ್ಲನೂ ಹಾಕಿದ್ದೀನಿ ಇದರಲ್ಲಿ. ಈಗ ಪಪ್ಪಾಯ ಎಲೆ ಎಲ್ಲ ಯಾಕೆ ಹಾಕ್ತೀರಾ ಅಂತ ನೀವು ಕೇಳ್ಬೋದು. ಅದರ ಕಹಿತ್ವ ಬಂದು ನಮ್ಮ ಕೂದಲಲ್ಲಿ ಏನು ಆಗೋದಕ್ಕೆ ಅವಾಯ್ಡ್ ಮಾಡುತ್ತೆ. ಜೊತೆಗೆ ಪಪ್ಪಾಯ ಎಲೆಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಈಗ ನೋಡಿ, ಈ ಕಡೆ ಇನ್ನೊಂದು ತಟ್ಟೆಯಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ, ತೆಂಗಿನಕಾಯಿ, ಮೊಳಕೆ ಕಟ್ಟಿರೋ ಅಂಥ ಮೆಂತ್ಯ ಕಾಳು ಮತ್ತು ಅಗಸೆ ಬೀಜಗಳನ್ನು ಇಟ್ಕೊಂಡಿದ್ದೀನಿ. ಇದು ಒಂದು ತೋರಿಸ್ತಿರೋ ಗಿಡ, ಇದು ಆವೆರಿಕೆ ಗಿಡ ಅಂತ. ಇದರ ಹೂ ಎಲೆ ಎರಡನ್ನೂ ಹಾಕ್ತೀವಿ. ಹೂ ಬಂದು ಮುಖದ ಕಾಂತಿ ಹೆಚ್ಚಿಸೋದಕ್ಕೆ ಮತ್ತು ಶುಗರ್ ಕಂಟ್ರೋಲ್ಗೆ ನಂಬರ್ 1. ಇದು ಒಂದು ಹರ್ಬಲ್ ಪ್ಲ್ಯಾಂಟೇನೆ. ಈಗ ತೆಗೆದಿಟ್ಟಿರೋ ಅಂಥ ಐಟಮ್ಸನ್ನೆಲ್ಲ 5 ಭಾಗವಾಗಿ ವಿಂಗಡಿಸಿ ಅದರ ಸಾರನ್ನು ತೆಗೆದಿಟ್ಕೊಂಡಿದ್ದೀನಿ. ಯಾವ್ಯಾವುದು ಅಂತ ಹೇಳ್ತೀನಿ ಬನ್ನಿ. ಇದು ಬಂದು ತೆಂಗಿನಕಾಯಿ, ಮೊಳಕೆ ಕಟ್ಟಿದ ಮೆಂತ್ಯ, ಅಗಸೆ ಬೀಜ ಮತ್ತು ಆದಷ್ಟು ಅದು 4 ಇಲ್ಲಿ ಚೆನ್ನಾಗಿ ಮಿಕ್ಸಿಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನು ಮಿಕ್ಸಿಲಿ ಹಾಕಿ ಸಾರು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಹರ್ಬಲ್ ಐಟಮ್ಸ್, ಅಂದರೆ ತೆಗೆದಿರೋ ಅಂಥ ಲೀಫಿ ಹರ್ಬ್ಸನ್ನೆಲ್ಲನೂ ಈ ಥರ ಹಾಕಿ ಇಟ್ಕೊಂಡಿದ್ದೀವಿ, ಅಂದರೆ ಮಿಕ್ಸಿಲಿ ಹಾಕಿ ಸಾರು ತೆಗೆದಿಡ್ತಾಯಿದ್ದೀವಿ. ಇದು ಬಂದು ಲೋಳೆ ರಸ, ಅಂದರೆ ಆಲಿವೆರನೇ ಹೆಚ್ಚು ಕಮ್ಮಿ. ಈಗ ಇದು 500 ml ಇದೆ. ನಾನು ಮಾಡೋವಂಥ 2 ಲೀಟರ್ ಹರ್ಬಲ್ ಹೇರ್ ಆಯಿಲ್ಗೆ ಅಷ್ಟನ್ನು ಹಾಕ್ತೀನಿ. ಇದು ಬಂದು ನೆಲ್ಲಿಕಾಯಿನ ನಾವು ಸಾರು ತೆಗೆದಿಟ್ಕೊಂಡಿದ್ದೀವಿ. ಇದಿಷ್ಟನ್ನು ನಾವು ಬಾಣಲಿಗೆ ಹಾಕಿ ಕುದಿಸ್ಬೇಕಾಗುತ್ತೆ. ಇದು ಬಂದು ಟ್ಯಾಂಡ್ರಫ್ ಹೋಗೋದಕ್ಕೆ ನಂಬರ್ 1 ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಕೂದಲು ಕಪ್ಪಾಗಿರುತ್ತೆ, ಕೆಂಚಿಗಿರುತ್ತೆ. ಶಾಂಪೂಸ್ ಯೂಸ್ ಮಾಡೋದ್ರಿಂದ ಅದನ್ನು ಇದು ಅವಾಯ್ಡ್ ಮಾಡುತ್ತೆ. ಇವಾಗ ನೋಡಿ, ಆ ಸಾರು ತೆಗೆದಿದ್ದ ಮೇಲೆ ಇದೆಲ್ಲ ವೇಸ್ಟು, ಅದು ಹರ್ಬಲ್ ವೇಸ್ಟ್. ಇದು ಬಂದು ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಸ್ಕ್ವೀಸ್ ಮಾಡಿದ್ಮೇಲೆ ಬಂದಿರೋ ವೇಸ್ಟು. ಇದು ನೆಲ್ಲಿಕಾಯಿ ವೇಸ್ಟ್. ಇದಿಷ್ಟನ್ನು ಮಾಡಿ ತೋಟಕ್ಕೆ, ಅಂದರೆ ಗಿಡಗಳಿಗೆ ಹೋಗಿಬಿಡುತ್ತೆ ಗೊಬ್ಬರವಾಗಿ. ಇದನ್ನು ನಾವು ಹಾಕ್ಬಿಡ್ತೀವಿ, ಯಾವುದನ್ನು ವೇಸ್ಟ್ ಮಾಡಲ್ಲ. ಈಗ ಇದಿಷ್ಟು ಐಟಮ್ಸನ್ನು ನಾವು ತಳ ಬಂದು ಭಾರ ಇರೋವಂಥದ್ದು, ಮೇಯ್ನಾಗಿ ಕಬ್ಬಿಣದ ಪಾತ್ರೆ ಇತ್ತು ಅಂದರೆ ಅದರಲ್ಲಿ ಎಣ್ಣೆ ಕಾಯಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಕಬ್ಬಿಣ ಅಂಶ ಬಂದು ಕೂದಲಿಗೆ ತುಂಬ ಬೇಕಾಗುತ್ತೆ. ಕಬ್ಬಿಣದ ಪಾತ್ರೆಯಲ್ಲಿ ಕಾಯಿಸಿದಾಗ ಸ್ವಲ್ಪ ಕಬ್ಬಿಣದ ಅಂಶ ಆಯಿಲಲ್ಲಿ ಇಳಿಯುತ್ತೆ ಅಂತ ಒಂದು ಇದು ಪರಿಭಾವನೆ ಇದೆ, ಅದಕ್ಕೆ ಹೇಳಿದೆ. ಈಗ ಫಸ್ಟ್ ಹಾಕಿದ್ದು ನೆಲ್ಲಿಕಾಯಿ ಜ್ಯೂಸು, ಈಗ ಮತ್ತೆ ಹರ್ಬಲ್ ಜ್ಯೂಸ್ ಹಾಕಿದೆ. ಈಗ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಅದೇ ಥರ ತೆಗೆದಿಟ್ಟಿರೋಂಥ ಎಲ್ಲ ಜ್ಯೂಸಸ್ನ ಹಾಕ್ಕೊತೀವಿ. ನೆಕ್ಸ್ಟ್ ಆಲಿವೆರಾ ಜ್ಯೂಸನ್ನು ಹಾಕಿ ಕೊನೆಯಲ್ಲಿ ಮೆಂತ್ಯ ಮತ್ತು ತೆಂಗಿನಕಾಯಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತೀವಿ. ಇದು ಎಲ್ಲನೂ, ಈ ಲಿಕ್ವಿಡ್ ಎಲ್ಲನೂ 2.5 ಲೀಟರಷ್ಟು ಆಗಿದೆ. 2.5 ಲೀಟರಷ್ಟು ಲಿಕ್ವಿಡ್ಗೆ ನಾನು 1 ಲೀಟರಷ್ಟು ಗಾಣದ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕುದಿಸೋಕ್ಕೆ ಶುರು ಮಾಡ್ತೀನಿ. ಈಗ ಈ ಎಣ್ಣೆ ಮಾಡೋ ವಿಧಾನ ನಮ್ಮಲ್ಲಿ 2 ಭಾಗವಾಗಿ ವಿಂಗಡಿಸ್ಕೊತೀವಿ. ಒಂದು ಹೆರ್ಬಲ್ದು, ಇನ್ನೊಂದು ಆಯುರ್ವೇದಿಕ್ದು. ಅಂದರೆ ನಮ್ಮ ಆಯಿಲ್ ಹೆಸರು ಆಯುರ್ ಹೆರ್ಬಲ್ ಹೇರ್ ಆಯಿಲ್ ಅಂತ. ಆಯುರ್ ಅಂದರೆ ಆಯುರ್ವೇದಿಕ್ ಐಟಮ್ಸ್, ಅದೆಲ್ಲ ಒಣಗಿರೋ ಅಂಥ ಕೆಲವೊಂದು ಗಿಡಮೂಲಿಕೆ ಮತ್ತು ಬೇರು ಅಂಥದನ್ನೆಲ್ಲ ಹಾಕಿ ಎಣ್ಣೆನ ಸೂರ್ಯನ ಕಿರಣದಲ್ಲಿ ಇಟ್ಟು ಅದನ್ನು 20ರಿಂದ 48 ದಿನದವರೆಗೂ ಸೂರ್ಯನ ಕಿರಣಗಳಲ್ಲಿ ಕಾಯಿಸ್ತೀವಿ. ಅದು ಒಂದು ಪಾರ್ಟು. ಈಗ ನಾನೀಗ ಮಾಡ್ತಿರೋದು ಹಸಿದು, ಅಂದರೆ ಈ ಗ್ರೀನಿ ಐಟಮ್ಸನ್ನು ಮತ್ತು ಕೆಲವೊಂದು
ಲಿಕ್ವಿಡಾಗಿರೋವಂಥ ಐಟಮ್ಸನ್ನೆಲ್ಲ ಅದರ ಸತ್ವನ ಎಣ್ಣೆಯಲ್ಲಿ ಇಳಿಸ್ಕೊಳ್ಳೋದು. ಹರ್ಬಲ್ ಆಯಿಲ್ ಅಂತ. ಅದರಿಂದ ಈ ಹರ್ಬ್ಸನ್ನೆಲ್ಲ ಹಾಕಿ ಗಾಣದ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕುದಿಸೋಕ್ಕೆ ಶುರು ಮಾಡ್ತೀವಿ. ಕೊನೆಯಲ್ಲಿ ಈ ಆಯಿಲ್ ಮತ್ತು ಆ ಆಯಿಲ್ನ ಎರಡನ್ನ ಮಿಕ್ಸ್ ಮಾಡಿಯೇ ನಾವು ಕಸ್ಟಮರ್ಸ್ಗೆ ಕೊಡೋದು. ಅದರಿಂದನೇ ನಮ್ಮ ನಿಸರ್ಗ ಕ್ರಿಯೇಷನ್ಸಲ್ಲಿ ಇರೋವಂಥ ಆಯಿಲ್ ಹೆಸರು ಆಯುರ್ ಹರ್ಬಲ್ ಹೇರ್ ಆಯಿಲ್ ಅಂತ. ತುಂಬ ಚೆನ್ನಾಗಿರುತ್ತೆ, ಕೂದಲು ಕಪ್ಪಾಗಿರುತ್ತೆ, ಸ್ಪ್ಲಿಟ್ ಎಂಡ್ಸ್ ಎಲ್ಲನೂ ಅವಾಯ್ಡ್ ಆಗುತ್ತೆ. ಜೊತೆಗೆ ಡ್ಯಾಂಡ್ರಫ್ ಅಂತೂ ಹಾಕಿದ ಒಂದು ವಾರದಲ್ಲಿ ಮಂಗಮಾಯ ಆಗುತ್ತೆ. ಇದು ನಾನು ನನ್ನ ಪ್ರಾಡಕ್ಟ್ ಪ್ರಮೋಷನ್ಗೋಸ್ಕರ ಹೇಳ್ತಿಲ್ಲ, ನನ್ನ ಆಯಿಲ್ನ ಯೂಸ್ ಮಾಡಿ ನನ್ನ ಕಸ್ಟಮರ್ಸ್ ಹೇಳಿರೋದನ್ನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಹೊಸ್ದಾಗಿ ಮಾಡ್ತಿಲ್ಲ, ತುಂಬ ವರ್ಷದಿಂದ ಇದನ್ನು ಮಾಡ್ತಿದ್ದೀನಿ. ಏನಂದರೆ ಈ ಮೀಡಿಯಲ್ಲೇ ಹಾಕುವಂಥ ಐಡಿಯಾ ಇರಲಿಲ್ಲ, ಈಗ ಧೈರ್ಯವಾಗಿ ಹಾಕ್ತಾಯಿದ್ದೀನಿ ಚೆನ್ನಾಗಿರೋದ್ರಿಂದ. ನೋಡಿ ಇದು ಕುದಿಯೋಕ್ಕೆ ಶುರುವಾಗಿದೆ. ಇದು ನೋಡಿ ಇವಾಗ ಅರ್ಧದಷ್ಟು ಕುದ್ದಾಗಿದೆ. ಇದು ಡೀಟೈಲು, ಇದು ಪಕ್ವ ನೋಡೋದು ಹೇಗೆ ಅಂತೆಲ್ಲ ಹಿಂದಿನ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ನೀವು ಮನೇಲಿ ನೀಟಾಗಿ ನೀವು ಅದನ್ನು ನೀವೇ ಮಾಡ್ಕೊಬೋದು. ಇಲ್ಲ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ನನಗೆ ಆರ್ಡರ್ ಮಾಡಿದ್ರಿ ಅಂದರೆ ನಾನು ಇದನ್ನು ಮಾಡಿಕೊಡ್ತೀನಿ. ಆಲ್ರೆಡಿ ತುಂಬ ಸಂಚಿಕೆಗಳಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿದ್ದೀನಿ. ನೀವು ವಾಟ್ಸಪ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ತೊಗೊಬೋದು. ನೋಡಿ ಇವಾಗ ಹೆಚ್ಚು ಕಮ್ಮಿ ಆಯಿತು. ನೆಕ್ಸ್ಟ್ ಇನ್ನೊಂದು 10 ನಿಮಿಷದಲ್ಲಿ ನಾನು ಇದನ್ನು ಫಿಲ್ಟರ್ ಮಾಡ್ತೀನಿ. ಸೊ ಹರ್ಬಲ್ ಆಯಿಲ್ ರೆಡಿ ಆಯಿತು. ನೆಕ್ಸ್ಟು ಆಯಿಲ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನೋಡಿ ಇದಿಷ್ಟ ಆಗಿದೆ. ಇದನ್ನೀಗ ಫಿಲ್ಟರ್ ಮಾಡಬೇಕಾಗುತ್ತೆ. ಫಿಲ್ಟರ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಮಲ್ಟಿಪರ್ಪಸ್ ಆಯಿಲ್ ಇದು. ಹೇನು ಹೋಗುತ್ತೆ ಮತ್ತು ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ.